ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಕಳೆದ 3 ದಿನಗಳಿಂದ ಮಳೆಯ ತನ್ನ ಆರ್ಭಟವನ್ನು ಮುಂದುವರಿಸಿದೆ. ಹಾಗಾಗಿ ಇವತ್ತು ಕೂಡ ಸಕಲೇಶಪುರ ತಾಲೂಕಿನ ಶಾಲೆ ಮತ್ತು ಕಾಲೇಜು ಅಂಗನವಾಡಿಗಳಿಗೆ ಈಗಾಗಲೇ ತಹಶೀಲ್ದಾರ್ ಸುಪ್ರೀತರ್ ಅವರು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಬೆಂಬಿಡದೆ ಮಳೆ ಸುರಿತಾ ಇದೆ. ಹಾಸನದ ಹೇಮಾವತಿ ಜಲಾಶಯಕ್ಕೆ ಈಗಾಗಲೇ 9,000 ಕ್ಯೂಸೆಕ್ ಅಂದರೆ ನೀರೇನಿದೆ ಆ ನೀರು ಕೂಡ ಈಗಾಗಲೇ ಹರಿದು ಬರ್ತಾ ಇರುವಂಥದ್ದು. ಒಂದು ಕಡೆ ಒಂದು ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಹೇಮಾವತಿ ಜಲಾಶಯಕ್ಕೆ ಸುಮಾರು 9,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಈಗ ಕೇವಲ 4 ದಿನಗಳ ಹಿಂದೆ ಇದೇ ಹೇಮಾವತಿ ಜಲಾಶಯದ ಬಳಿ ಸಾಕಷ್ಟು ಕಡಿಮೆ ನೀರಿತ್ತು. ಅಂದರೆ ಇವತ್ತು ಸುಮಾರು 18 TMC ನೀರು ಸಂಗ್ರಹ ಆಗಿದೆ ಡ್ಯಾಮ್ಗೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದೇ ರೀತಿ ಸುಮಾರು ಒಂದು 15ರಿಂದ 20 ದಿನ ಇದೇ ರೀತಿ ಮಳೆ ಏನಾದರೂ ಮುಂದುವರೆದ್ರೆ ಡ್ಯಾಮ್ ತುಂಬುವಂತಹ ಸಾಧ್ಯತೆಗಳು ಸಾಕಷ್ಟು ಇರುವಂಥದ್ದು. ಹಾಗಾಗಿ ಈಗಾಗಲೇ ಅಧಿಕಾರಿಗಳು ಮೀಟಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಸಕಲೇಶಪುರ AC ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದಾರೆ. ಜೊತೆಗೆ ಮಳೆ ಆಗುವಂತಹ ಪ್ರದೇಶಗಳಿಗೆ ಇಮಿಡಿಯೇಟ್ ಕೂಡ ವಿಸಿಟ್ ಮಾಡಬೇಕು, ಅಲ್ಲಿ ಯಾವುದೇ ಹಾನಿ ಆದ್ರೂ ಅಧಿಕಾರಿಗಳು ತಕ್ಷಣ ಅಲ್ಲಿಗೆ ಹೋಗಬೇಕು ಅನ್ನುವ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಹಾಸನ ಜಿಲ್ಲೆಗೆ ಬರಗಾಲ ಬರುತ್ತಾ ಅನ್ನುವ ಮಾಹಿತಿ ಕೂಡ ಒಂದಿಷ್ಟು ಆ ಥರದ ಸುಳಿವು ಕೂಡ ಇತ್ತು. ಆದರೆ ಕೇವಲ 3 ದಿನಗಳಿಂದ ಬಂದಂತಹ ನೀರು ಈಗ ಸದ್ಯಕ್ಕೆ ಒಂದಿಷ್ಟು ಉಸಿರಾಡುವಂತಹ ವಾತಾವರಣಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ ರೀತಿ ಇನ್ನೊಂದು ವಾರ ಅಥವಾ 10ರಿಂದ 15 ದಿನಗಳ ಕಾಲ ಮಳೆ ಮುಂದುವರೆದ್ರೆ ಜಲಾಶಯವು ಕೂಡ ತುಂಬುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಸಕಲೇಶಪುರ.